ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ 10ರ ಫಿನಾಲೆಗೆ ದಿನಗಣನೆ ಶುರುವಾಗಿದೆ. ಫಿನಾಲೆ ವಾರಕ್ಕೆ ಎಂಟ್ರಿ ಆಗುವ ಉತ್ಸಾಹದಲ್ಲಿದ್ದ ನಮ್ರತಾ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಫಿನಾಲೆಗೆ ಮೊದಲು ಟಿಕೆಟ್ ಗಿಟ್ಟಿಸಿಕೊಂಡವರು ಸಂಗೀತ ಶೃಂಗೇರಿ. ಬಳಿಕ ತುಕಾಲಿ 2ನೇ ಫೈನಲಿಸ್ಟ್ ಆಗಿ ಫಿನಾಲೆಗೆ ಹೋದ್ರು. ವರ್ತೂರು ಸಂತೋಷ್, ವಿನಯ್, ಡ್ರೋನ್ ಪ್ರತಾಪ್ ಅವರು ಟಾಪ್ ಸ್ಥಾನಗಳನ್ನು ಅಲಂಕರಿಸಿದ್ರು. ಟಾಪ್ 6ರಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ನಡುವೆ ಟಫ್ ಫೈಟ್ ಇತ್ತು. ಬಳಿಕ ಕಾರ್ತಿಕ್ ಸೇವ್ ಆಗಿ ನಮ್ರತಾ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ಕಾಲಿಟ್ಟಿರುವ ಸಂಗೀತ ಶೃಂಗೇರಿ ಈ ಬಾರಿ ಕಪ್ ಗೆಲ್ಲಬೇಕು ಎಂದು ಹಲವರು ಟ್ವೀಟ್ ಮಾಡ್ತಿದ್ದಾರೆ. ವಿಜಯೀ ಭವ ಸಂಗೀತ ಶೃಂಗೇರಿ ಎಂದು ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಲಕ್ಷ ಬಾರಿ ಟ್ವೀಟ್ ಆಗಿದೆ. ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಈ ಮಟ್ಟಿಗೆ ಟ್ವೀಟ್ ಆಗಿದ್ದು ಸಂಗೀತ ಹೆಸರಲ್ಲಿ ಮಾತ್ರ. ಜನವರಿ 21ರ ಬೆಳಗ್ಗೆ 9 ಗಂಟೆಗೆ ಟ್ವೀಟ್ ಆರಂಭವಾದರೆ ರಾತ್ರಿ ವೇಳೆಗೆ 4 ಲಕ್ಷ ಟ್ವೀಟ್ ಆಗಿತ್ತು. ಮಧ್ಯರಾತ್ರಿ ವೇಳೆಗೆ ಈ ಸಂಖ್ಯೆ 6.68 ಲಕ್ಷ ತಲುಪಿತ್ತು. ಈ ಮೂಲಕ ಅವರು ಎಲ್ಲ ದಾಖಲೆಗಳನ್ನು ಉಳಿಸಿ ಮಾಡಿದ್ದಾರೆ. ನಟ ಧ್ರುವ ಸರ್ಜಾ ನಟಿಸ್ತಾ ಇರುವ ಕೆಡಿ ಸಿನಿಮಾದಲ್ಲಿ ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಅವರಂತಹ ದಿಗ್ಗಜರು ಅಭಿನಯಿಸ್ತಾ ಇದ್ದಾರೆ. ನಾಯಕಿಯಾಗಿ ರೇಷ್ಮಾ ನಾಣಯ್ಯ ಜೊತೆಗೆ ಬಾಲಿವುಡ್ನ ಜನಪ್ರಿಯ ಶಿಲ್ಪಾ ಶೆಟ್ಟಿ ಮತ್ತು ಸಂಜಯ್ ದತ್ ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಇನ್ನು ಕೆಡಿ ಕಂಪ್ಲೀಟ್ ಮಾಡಿ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಕೆಡಿ 2 ಶುರು ಮಾಡಲು ನಿರ್ದೇಶಕ ಪ್ರೇಮ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಡಿ 2ಗೆ ಕಾಲಿವುಡ್ ಸ್ಟಾರ್ ವಿಜಯ್ ಸೇತುಪತಿ ಕರೆತರಲು ಪ್ರೇಮ್ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಮನಾಮ ಸ್ಮರಣೆ ಮಾಡಿದ್ದಾರೆ. ರಾಮನ ಸ್ಮರಣೆ ಮಾಡಿರೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ. ಈ ವಿಡಿಯೋವನ್ನ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ನಟ ದುನಿಯಾ ವಿಜಯ್ ಮಗಳು ಮೋನಿಕಾ ಅಪ್ಪನ ಸಿನಿಮಾ ಮೂಲಕವೇ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗ್ತಾ ಇದ್ದಾರೆ. ಸಿನಿಮಾವನ್ನ ನಿರ್ದೇಶಕ ಜಡೇಶ್ ಅಂಪೀರ್ ಡೈರೆಕ್ಟ್ ಮಾಡ್ತಾ ಇದ್ದು, ವಿಜಯ್ ಮಗಳಾಗಿ ಮೋನಿಕಾ ತೆರೆ ಮೇಲೆ ಬರಲಿದ್ದಾರೆ. ಹೀಗಾಗಿ ಮಗಳಿಗೆ ವಿಜಯ್ ಅವರೇ ಜಿಮ್ನಲ್ಲಿ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗೌರಿ ಧಾರಾವಾಹಿ ಪ್ರಸಾರವಾಗಲಿದೆ. ಆದರೆ ವೀಕ್ಷಕರಲ್ಲಿ ಒಂದು ಕುತೂಹಲ. ಅಷ್ಟು ಮುದ್ದಾದ, ಅಷ್ಟು ಚೂಟಿಯಾದ ಹುಡುಗಿಯ ಕಾಲಿಗೆ ರಾತ್ರಿ ಕೋಳ ಹಾಕುವುದು ಯಾಕೆ ಎಂಬುದು. ಶ್ರೀಗೌರಿ ರಾತ್ರಿ ನಿದ್ದೆಯಲ್ಲಿ ನಡೆಯುತ್ತಾಳೆ. ನಡೆದರೆ ಪರವಾಗಿಲ್ಲ, ನಿದ್ದೆಯಲ್ಲಿ ನಡೆದು ಹೋಗಿ ಎಡವಟ್ಟು ಮಾಡಿಕೊಳ್ತಾ ಇರ್ತಾಳೆ. ಹಾಗಾಗಿ ಸಮಸ್ಯೆಗಳೇ ಬೇಡ ಎಂದು ಶ್ರೀಗೌರಿಯ ಕಾಲಿಗೆ ಕೋಳ ಹಾಕಲಿದೆ ಎಂದು ಸೀರಿಯಲ್ ಟೀಮ್ ತಿಳಿಸಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿದೆ. ಈ ಐತಿಹಾಸಿಕ ಕ್ಷಣವನ್ನು ಇಡೀ ದೇಶದ ಜನ ಕಣ್ತುಂಬಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀರಾಮ್ ಜೈ ಹನುಮಾನ್ ಹೆಸರಿನ ಹೊಸ ಸಿನಿಮಾಗಳು ಅನೌನ್ಸ್ ಆಗಿದೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ. ಕನ್ನಡ, ತಮಿಳು, ಹಿಂದಿ, ಮಲಯಾಳಂ, ತೆಲುಗು ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಈ ಸಿನಿಮಾ ನಿರ್ಮಾಣ ಆಗಲಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಪ್ರಭಾಸ್ ನಟನೆಯ ಸಲಾರ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಕ್ಕಿದೆ. ಮೊದಲ ಭಾಗಕ್ಕೆ ಸಲಾರ್ ಪಾರ್ಟ್ 1 ಸೀಸ್ ಫೈರ್ ಎಂದು ಶೀರ್ಷಿಕೆ ಇಡಲಾಗಿತ್ತು. ಕಥೆಯಲ್ಲಿ ಸೀಸ್ ಫೈರ್ ಹೈಲೈಟ್ ಆಗಿದ್ರಿಂದ ಈ ಶೀರ್ಷಿಕೆ ಇಡಲಾಗಿತ್ತು. ಈಗ 2ನೇ ಪಾರ್ಟ್ನಲ್ಲಿ ಸಲಾರ್ ಪಾರ್ಟ್ 2 ಶೌರ್ಯಾಂಗ ಪರ್ವಂ ಎಂದು ಶೀರ್ಷಿಕೆ ಇಡಲಾಗಿದೆ. ಅಲ್ಲದೆ ಸಲಾರ್ ಸಿನಿಮಾ 3 ಭಾಗದಲ್ಲಿ ಮೂಡಿ ಬರ್ತಾ ಇದೆ ಎನ್ನಲಾಗ್ತಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಯುವ ಕ್ರಿಕೆಟರ್ ಶುಭ್ಮನ್ ಗಿಲ್ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಎಂಬ ಸುದ್ದಿ ಜೋರಾಗಿಯೇ ಸದ್ದು ಮಾಡ್ತಿದೆ. ಇದೀಗ ಸಾರಾ ತೆಂಡೂಲ್ಕರ್ ಗಿಲ್ ಸಹೋದರಿ ಸಹ್ನಿಲ್ ಜೊತೆ ಕಾರಲ್ಲಿ ಕೂತಿರುವ ವಿಡಿಯೋ ವೈರಲ್ ಆಗಿದೆ. ಕ್ಯಾಮೆರಾ ನೋಡಿ ಸಾರಾ ಮುಖಕ್ಕೆ ಕೈ ಅಡ್ಡ ಇಡುತ್ತಾ ನಾಚುತ್ತಾ ನಗುತ್ತಾ ಇದ್ದಾರೆ. ಇದನ್ನ ನೋಡಿ ಅಭಿಮಾನಿಗಳು ಸಾರಾ ಮತ್ತು ಗಿಲ್ ನಡುವೆ ಸಂಬಂಧ ಇರುವುದು ಗ್ಯಾರಂಟಿ ಅಂತ ಖುಷಿ ಪಡ್ತಾ ಇದ್ದಾರೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತನ್ನ ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನ ಕೋರಿ. ನಮಸ್ಕಾರ.